ನೋಡ್ದೇನಮ್ಮ, ನಮ್ಮನ್ನ ಕಳೆ ಕೀಳಕ್ಕಿಕ್ಕಿ ಅಡಕೆ ಗಿಡದಗಳ್ದ ನೋಡು ದೊಡ್ಡಮ್ಮ ಹೆಂಗ ಆರಾಮ ಮನಿ ಕಂಡವ್ರೆ. ದೊಡ್ಡಪ್ಪ ಎಲ್ಲ ಸುತ್ತಾಡಕ್ಕೆ ಹೋಗವ್ರಿ, ಊರಾಗ ಅಲ್ಲೆಲ್ಲ ಕೂತ್ಕೊಂಡು ಬೀಡಿ ಸೇದಕ್ಕೋ ಸಿಗರೇಟ್ ಸೇದಕ್ಕೋ ಹೋಗವ್ರಿ. ನಾವು ಮಾತ್ರ ಅಲ್ಲಿ ಹೊಲ್ದಾಗೆ ಕಳೆ ಕೀಳಬೇಕು, ಸೊಳ್ಳೆ ಕುಟ್ ಕಡಿಸ್ಕೊಂಡು ಮುಳ್ಳು ಹಾಕಿಸ್ಕೊಂಡು. ಕಣೋ ಕಿರಣ, ಇವ್ರ ಪ್ಲಾನು ಆ ಜಯಮ್ಮ ಹೇಳಿದ್ಮೇಲೆ ನನಗೆ ಅರ್ಥ ಆಗಿದ್ದು. ನಮ್ಮನ್ನ ಕೆಲ್ಸಕ್ಕಿಕ್ಕಿ ಇವರು ಆರಾಮಾಗಿರ್ಬೇಕು ಅಂತನ, ಅದೆಲ್ಲ ಆಗಲ್ಲ. ಎರಡಕ್ಕೊಂದು ತೀರ್ಮಾನ ಆಗಬೇಕು. ಇವರು ನಮ್ಮ ಹೆಸರಿಗೆ ಮಾಡಿಕೊಡ್ತಾರೆ ಅಂತಂದರೆ ಎಲ್ಲರೂ ಒಪ್ಕೊಂಡು ಸೈನ್ ಹಾಕ್ಕೊಡ್ಬೇಕು ಈಗಲೇನೆ. ಇಲ್ಲಾಂದರೆ ಇಲ್ಲ ಬಾ, ಎರಡಕ್ಕೊಂದು ತೀರ್ಮಾನ ಆಗತಕ್ಕನ ಇವತ್ತು ನಾವು ಯಾವ ಕೆಲಸನೂ ಮಾಡೋದು ಬೇಡ. ನಮ್ಮನ್ನು ಏನು ಅನ್ಕೊಂಬಿಟ್ಟವ್ರೆ, ದಡ್ರು ಮಾಡ್ಕೊಂಬಿಟ್ಟವ್ರ ನಮ್ಮನ್ನು ಇವರು. ನಾವು ಬುದ್ಧಿವಂತರು, ನಾವು ಏನೇನು ಪ್ಲ್ಯಾನ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀವಿ ಅಂತ ಇವ್ರಿಗಿನ್ನೂ ಗೊತ್ತಿಲ್ಲ. ಬಾರೋ ಕಿರಣ. ನೋಡಮ್ಮ, ಇಷ್ಟೆಲ್ಲ ಮಾತಾಡಿದ್ರು ಎದ್ದಳಂಗೆ ಇಲ್ಲ ದೊಡ್ಡಮ್ಮ. ಕಣೋ, ನಿಮ್ಮ ದೊಡ್ಡಮ್ಮ ನಾಟಕಗಾತಿ. ಮನೆ ಕಂಡಿಲ್ಲ ಅಂದ್ರೂ ಮನೆ ಕಂಡಿರೋ ಥರ ನಾಟಕ ಮಾಡ್ತಾಳೆ. ರಸ್ಮಕಯ್ಯ, ರಸ್ಮಕಯ್ಯ, ಅಕ್ಕವ್ ಎದ ಮ್ಯಾಕೆ. ಯಾರಪ್ಪ ಅಷ್ಟು ಜರ ಕಿರಿಸ್ತಾ ಇರೋದು? ಲಸ್ಮಕಯ್ಯ ಲಸ್ಮಕಯ್ಯ ಅಂತಾನ. ಅಯ್ಯಯ್ಯಪ್ಪ, ನನಗೇನೆ ನಿಟ್ಟು ಬಿದ್ದಂಗಾಯ್ತು. ಯಾರು ಅಲ್ಲ, ನಾನೇ ಮಾದೇವಿ. ಎದ್ದಾಳ ಮ್ಯಾಕೆ. ದೇವಿ, ನೀನಾ? ಅದ್ಯಾಕೆ ಹಂಗರ್ಸ್ಕೊಂತ ಇದ್ಯಾ? ಅಲ್ಲ, ಅಡಿಕೆ ಗಿಡದ್ದು ಕಳೆ ಕೀಳೋದೆಲ್ಲ ಆಯ್ತಾ? ಅಲ್ಲೇನೆ ಇಷ್ಟು ಬೇಗ ಬಂದಿದ್ದೀರಾ? ಮುಗಿಸಿರೇನೆ? ಇನ್ನು ಮುಗ್ದಿಲ್ಲ, ಅದು ಮುಗಿಯುತ್ತೆ ಟೈಮ್ ಬಂದಾಗ. ಈಗ ನಾನು ಏನೋ ಒಂದು ಕೇಳಬೇಕು, ಅದಕ್ಕೆ ಬಂದೆ. ಕೇಳ್ಬೇಕಾ? ಅಯ್ಯೋ, ಅಲ್ಲ ಕಳೆ ಕೀಳೋದಿನ್ನೂ ಆಗಿಲ್ವಂಗಾರೆ? ಕಿರಣ ಹೇಳು. ಇಲ್ಲ ದೊಡ್ಡಮ್ಮ, ಇನ್ನೂ ಆಗಿಲ್ಲ. ಅಮ್ಮಯ್ಯ ಏನೋ ಕೇಳಬೇಕು, ಬಾ ಹೋಗೋಣ ಅಂತೇಳಿ ಕರ್ಕೊಂಬಂತು. ಏನೋ ಕೇಳಬೇಕು ಅಂತ ಬಂದೀನಿ ಮಾದೇವಿ. ಅಯ್ಯೋ ದೇವ್ರಿ, ಅಲ್ಲ ಕೇಳಬೇಕು ಅಂದಿದ್ರೆ ಸಾಯಂಕಾಲ ಬಂದಾಗ ಎಲ್ಲ ಕಳೆ ಕಿತ್ತು ಸಾಯಂಕಾಲ 6 ಗಂಟೆಗೆ ಬಂದು ಕೇಳೋಕ್ಕಾಗ್ತಿರ್ಲಿಲ್ವಾ? ಕೆಲಸ ಮಾಡೋದೇ ಬಿಟ್ಟು ಇಬ್ರು ಇಲ್ಲಿಗೆ ಬಂದಿದ್ದೀರಲ್ಲ ಕೇಳಬೇಕು ಅಂತನ. ಅಯ್ಯೋ, ನಿಮ್ಮ ಬುದ್ಧಿಗೆ ಏನು ಹೇಳ್ಬೇಕಮ್ಮ. ನನ್ನಿದ್ದೇನೋ ಹಾಳು ಮಾಡಿದ್ರಿ, ಕೆಲಸನೂ ಹಾಳಾಗೋಯ್ತು. ಅದೇನು ವಿಷಯ ಅಂತನಾದ್ರೂ ಹೇಳು. ನಿಮ್ಮ ಪ್ಲಾನ್ ಎಲ್ಲ ನಮಗೆ ಅರ್ಥ ಆಯ್ತಕ್ಕ, ಅರ್ಥ ಆಯ್ತು. ಮಾವ ಎಲ್ಲೋದ್ರು ಅವರು? ಪ್ಲಾನಾ? ಏನೇ ಪ್ಲಾನು? ಏನು ಹಿಂಗೆ ಹೇಳ್ತಾ ಇದ್ದೀಯ? ಏನು ಮಾತಾಡ್ತಾ ಇದೀಯ ನೀನು? ಏನು ಗೊತ್ತಾಯ್ತು ನಿನಗೆ? ನಮಗೆಲ್ಲ ಗೊತ್ತಾಗೈತಕ್ಕ, ಎಲ್ಲ ಗೊತ್ತಾಗಿದೆ. ನಮ್ಮನ್ನ ಕೆಲಸಕ್ಕೆ ಇಟ್ಬಿಟ್ಟು ನೀನಿಲ್ಲಿ ಆರಾಮಾಗಿ ನಿದ್ದೆ ಮಾಡ್ತಾ ಇದೀಯ. ಮಾವನವರು ಎಲ್ಲ ಊರು ಸುತ್ತಾಡಕ್ಕೆ ಹೋಗವ್ರೆ. ನಾನು ನನ್ನ ಮಗನು ಅಡಿಕೆ ಗಿಡದಗಳು ಕಳೆ ಕಿತ್ತು ಆ ಡ್ರಿಪ್ ವೈರೆಲ್ಲನ ಮ್ಯಾಕ್ ತರಬೇಕು ಅಲ್ವಾ? ಇದೇ ನಿಮ್ಮ ಪ್ಲಾನು? ಆಸ್ತಿ ಕೊಡ್ತೀವಿ ಅಂತಾನ. ಏನು ಹೇಳ್ತಾ ಇದೀಯ ಮಾದೇವಿ? ನಾವೇನು ಪ್ಲಾನ್ ಮಾಡಿಲ್ಲಪ್ಪ. ನೀವೇ ತಾನೇ ಜವಾಬ್ದಾರಿಯಿಂದ ನಾವು ಕೆಲಸ ಮಾಡ್ತೀವಿ, ನೀವು ಆರಾಮಾಗಿರಿ. ಇಷ್ಟು ದಿನ ನೀವು ತೋಟ ಬೆಳೆಸಿದ್ದೀರಾ, ನಾವು ಬಂದಮೇಲೆ ನೀವೇ ಕೆಲಸ ಮಾಡಬೇಕು. ಅಷ್ಟು ನಮಗೆ ಆಸ್ತಿ ಕೊಡ್ತೀರಾ ತಾನೆ ಅಂತ ನೀವೇ ತಾನೇ ಹೇಳಿದ್ದು. ಹಂಗಿದ್ಮೇಲೆ ನೀವೇ ಕೆಲಸ ಮಾಡಿ ಈಗ ನೀವೇ ನಮ್ಮನ್ನ ಮನೆ ಕಂಡಿದ್ದೀರಾ ಅಂತ ದೂಷಣೆ ಮಾಡಿದ್ರೆ ಹೆಂಗೆ ಸರಿಯಾಗುತ್ತೆ ಮಾದೇವಿ? ಯಾಕೆ ಏನಾಯ್ತು ಈಗ? ಗನವಾದಂಗೆ ನಗ್ನಗ್ತಾ ನಾವೇ ಮಾಡ್ತೀವಿ, ನೀವು ಹೋಗ್ರಿ ಮನೆಗೆ ಆರಾಮಾಗಿರ್ರಿ ಅಂತ ನೀನೇ ಕಳಿಸ್ತೋಳು. ಈಗ ನೋಡಿದ್ರೆ ಕೆಲಸ ಮಾಡೋದು ಬಿಟ್ಟು ಬಂದು ಪ್ಲಾನು ಗೀನು ಅಂತ ಏನೇನೋ ಖ್ಯಾತಿ ತೆಗಿತಾ ಇದ್ದೀವಿ. ಯಾಕೆ? ನಿನ್ ಬುದ್ಧಿನ ನೀನ್ ಬಿಡೋದಿಲ್ವಾ? ಅವಾಗ್ಲೂ ಹಿಂಗೆ ಜಗಳ ಮಾಡ್ಕೊಂಡು ಹೋದೆ, ಈಗಲೂ ಹಂಗೆ ಮಾಡ್ಕೋಬೇಡ. ಸುಮ್ಮನೆ ಹೋಗಿ ಕೆಲಸ ಮಾಡೋಗ್ರಿ. ಸುಮ್ಮನೆ ಏನೇನೋ ತಲೆಗೆ ಯೋಚನೆ ತಗೋಬೇಡ್ರಿ. ಏನು ಯಾಕೆ ನಿಮ್ಗಿಂತ ಯೋಚನೆ ಬಂತು? ಯಾರು ಏನು ಹೇಳ್ಕೊಟ್ರು? ಯಾರು ಏನು ಹೇಳ್ಕೊಟ್ಟಿಲ್ಲ ದೊಡ್ಡಮ್ಮ, ನಮಗೆ ಯಾಕೋ ಹಂಗೆ ಅನ್ನಿಸ್ತು, ಅದಕ್ಕೆ ಬಂದು ಕೇಳಿದ್ವಿ. ಅಲ್ಲ, ನೀವು ನಮ್ಗೆ ಆಸ್ತಿ ಕೊಡೋದೇ ಆದರೆ ಈಗಲೇ ಒಂದು ಅಗ್ರಿಮೆಂಟ್ ಮಾಡಿಕೊಡ್ರಿ. ಎಲ್ಲ ಆಸ್ತಿನೂ ನಾವು ಕಿರಣ್ಗೆ ಬರ್ಕೊಡ್ತೀವಿ. ನಮಗೆ ₹1 ಆಸ್ತಿ ಬೇಡ ಇದ್ರಾಗೆ ಅಂತನ ಎಲ್ಲ ಬರೆದು ಅಗ್ರಿಮೆಂಟ್ ಮಾಡಿಕೊಡಿ. ಇದೇನಪ್ಪ ಇದು? ಇವರಿಬ್ರು ಇದಕ್ಕಿದ್ದಂಗೆ ಬಂದು ಈ ಥರ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವ್ರಿಗೆ ಯಾಕೆ ಇಂಥ ಅನುಮಾನ ಬಂತು? ಅನುಮಾನ ಬರೋಕ್ಕೆ ಏನು ಕಾರಣ? ಯಾರಾದ್ರೂ ಏನಾದರೂ ಹೇಳ್ಕೊಟ್ಟವ್ರ? ಇದ್ರೂ ಇರ್ಬೋದು, ಹೇಳೋಕ್ಕಾಗಲ್ಲ. ಅಲ್ಲ, ಖುಷಿಯಾಗಿ ನಾವೇ ಮಾಡ್ತೀವಿ ಅಂತ ಹೋದವ್ರು ಇದಕ್ಕಿದ್ದಂಗೆ ಹಿಂಗೆ ವಾಪಸ್ ಬಂದು ಹಿಂಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದರೆ ಯಾಕೋ ಹಂಗೆ ಅನ್ನಿಸ್ತೈತೆ. ಯಾರು ಅಂತ ತಿಳ್ಕೋಬೇಕು. ಇವ್ರಿಗೆ ಏನು ಹೇಳೋದು? ಹೌದೌದು, ಇವನಿಷ್ಟು ಬೇಗ ಭಾಗ ಕೊಟ್ಟು ಕಳಿಸಿದ್ರೆ ಇವರು ಆಸ್ತಿನೆಲ್ಲ ಮಾರ್ಕೊಂಡು ತಿನ್ನೋಕ್ಕೂ ಹೆಸಲ್ಲ. ಅಲ್ಲಿಯವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಎಷ್ಟು ಕಷ್ಟ ಐತೆ ತೋಟ ಬೆಳೆಸೋದು ಅಂತ ಎಲ್ಲ ಕಲಿಸ್ಬೇಕು ನನ್ನ ಗಂಡ. ಅದಕ್ಕೇನೆ ಈಗಲೇ ಏನು ಹೇಳೋದು ಬೇಡ, ಅವ್ರಿಗೆ ಜವಾಬ್ದಾರಿ ಬರಲಿ ಅಂತ ಹೇಳಿದ್ರು. ಹಂಗೆ ಮಾಡ್ತೀನಿ ನಾನು. ಏನಾರು ಒಂದು ಸುಳ್ಳು ಹೇಳಿ ಸಮಾಧಾನ ಮಾಡ್ತೀನಿ. ಹೇಳಮ್ಮ ಲಸ್ಮಕಯ್ಯ, ಹೇಳು ಜಲ್ದಿ. ನನ್ನ ಮಗ ಏನೋ ಕೇಳಿದ್ನಲ್ಲ ಅಗ್ರಿಮೆಂಟು, ಅದನ್ನ ಮಾಡ್ಕೊಡ್ತೀರಾ? ನೀನು, ನಿನ್ನ ಗಂಡ, ನಿನ್ನ ಮಗಳು ಎಲ್ಲರೂ ಸೈನ್ ಹಾಕಿ. ಅಯ್ಯೋ ಲೇ ಮಾದೇವಿ, ಯಾಕೆ ನಮ್ಮ ಮೇಲೆ ಯಾಕೆ ಹಿಂಗೆ ಅನುಮಾನ ಪಡ್ತಾ ಇದೆಯಾ? ಅಲ್ಲ, ನನ್ನ ಮಗಳು ಯಾಕೆ ಸೈನ್ ಮಾಡಬೇಕು? ಅವಳು ಮದುವೆ ಮಾಡ್ಕೊಂಡು ಗಂಡನ ಮನೆಗಿದ್ದಾಳೆ. ಅವಳ ಹೆಸರೆಲ್ಲ ಯಾಕೆ ತತ್ತಿದೆಯಾ ಇಲ್ಲಿ?
ಗೊತ್ತು ದಡಮ್ಮ, ಈಗ ಎಲ್ಲರದು ಸೈನ್ ಬೇಕು. ಹೆಣ್ಮಕ್ಳದ್ದು ಸೈನ್ ಇಲ್ಲ ಅಂದರೆ ಅವ್ರು ನಾಳೆ ದಿವಸ ತಕರಾರು ಅರ್ಜಿ ಹಾಕ್ಬೋದು. ಆಸ್ತಿಲಿ ಭಾಗ ನನಗೂ ಬರಬೇಕು ಅಂತ ಹಾಕಿದ್ರೆ ಅವಾಗ ನಾವು ಭಾಗ ಕೊಡಲೇಬೇಕಾಗುತ್ತೆ. ಅದಕ್ಕೆ ನಾವು ಓದಿದ್ದೀವಿ, ನಾವು ಎಲ್ಲ ತಿಳ್ಕೊಂಡಿದ್ದೀವಿ, ಅದಕ್ಕೆ ಕೇಳ್ತಾ ಇರೋದು. ಹೇಳಿ. ಲೇ ಯಾಕೋ ಕಿರಣ, ನೀನು ನಿಮ್ಮಮ್ಮ ಈ ತರ ಅನುಮಾನ ಪಡ್ತಾ ಇದ್ರ? ನಮ್ಗಿನ್ ಯಾರಿದಾರೋ? ನಮ್ಗೆ ಯಾರಾದ್ರೂ ಗಂಡು ಮಕ್ಳು ಇದಾರಾ? ನಮ್ಮ ಲಾವಣ್ಯಂಗೆ ಅವ್ರದೇನೆ ಮಸ್ತಾಗೈತೆ ಆಸ್ತಿ. ಆ ಜಯಮ್ಮ ಇದ್ದಾಳಲ್ಲ, ಜಯಮ್ಮರ ಅಕ್ಕನ ಮಗನ್ನೇನೆ ಮದುವೆ ಆಗಿರೋದು ನಿಮ್ಮ ಅಕ್ಕ. ಎಲ್ಲ ಗೊತ್ತು ಬಿಡಕ್ಕ, ಗೊತ್ತು ಬಿಡು ಅವರು ಚೆನ್ನಾಗಿದ್ದಾರೆ ಅಂತ. ಆದ್ರೆ ಈ ಕಾಲದಾಗೆ ಯಾರನ್ನೂ ನಂಬಕ್ಕಾಗಲ್ವಲ್ಲ, ಅದಕ್ಕೇನೆ. ಆಯ್ತು ಬಿಡಮ್ಮ, ಈ ತರ ನಿಮ್ಗೆ ನಮ್ಮ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗುತ್ತೆ ಬಿಡು. ನಮ್ಮ ಮೇಲೆ ಯಾರು ನಂಬಿಕೆ ಇರ್ತಾರೋ ಅವ್ರಿಗೆ ಆಸ್ತಿ ಕೊಡ್ತೀವಿ ಬಿಡು. ನಿಮ್ಗೆ ಬೇಡ ಅಂತ ಅನ್ಸುತ್ತೆ. ಏನು ಬೇರೆ ಕೊಡ್ತೀಯಾ? ಯಾಕೆ? ನೋಡತ್ತೆ ಮತ್ತೆ ಇವಳು ಅನುಮಾನ ಪಡ್ತಾ ಇದ್ದಾಳೆ. ಅದ್ ಯಾರು ಏನ್ ಹೇಳಿದ್ರೆ ಗೊತ್ತಿಲ್ಲ. ಬಂದು ನಮ್ಗೆ ಆಸ್ತಿ ನಿಜವಾಗ್ಲೂ ಕೊಡ್ತೀರಾ, ಈಗಲೇ ಅಗ್ರಿಮೆಂಟ್ ಮಾಡ್ಕೊಡ್ರಿ, ಆತ್ ಮಾಡ್ಕೊಡ್ರಿ, ಇದ್ ಮಾಡ್ಕೊಡ್ರಿ, ನಮ್ಮನ್ ಕೆಲಸ ಮಾಡಕ್ ಬಿಟ್ಟು ನೀವು ಆರಾಮಾಗಿದ್ದೀರಾ ಅಂತಾನ ಬಾಯೋ ಬಾಯ ಮಾಡ್ತಾ ಇದಾರೆ ತಾಯಿ ಮಗನ ಬಂದು. ಅಲ್ಲ, ಇವ್ರ ದೊಡ್ಡಪ್ಪ ಏನಾದ್ರು ಕೇಳಿಸ್ಕೊಂಡ್ರೆ ಏನಾದ್ರು ಆಸ್ತಿ ಕೊಡಕ್ ಒಪ್ಕೊಂತಾರ? ಈ ತರ ಎಲ್ಲ ಅನುಮಾನ ಪಡೋರ್ಗೆ ನಾವೇ ಕೊಡ್ಬೇಕು ಅಂತ ಹೇಳ್ತಾರೆ. ಮಾದೇವಿ, ಈ ತರ ಎಲ್ಲ ಅನುಮಾನ ಪಟ್ಟು ನಿಮ್ ಮಾವನ್ ಕೇಳ್ಗಿಳಿಯ. ನನ್ನ ಹತ್ರ ಮಾತಾಡಿದ್ಕೆ ಏನೋ ಪರವಾಗಿಲ್ಲ ಬಿಡು ಅಂತ ಸುಮ್ನಾಗ್ತೀನಿ. ಹೌದೌದು ಲಸ್ಮಕ್ಕ, ಇವ್ರಿಗೆ ನಾನ್ ಬುದ್ಧಿ ಹೇಳ್ತೀನಿ, ಸುಮ್ನಿರು. ಏ ಮಾದೇವಿ, ಕಿರಣ, ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಾ? ಅಲ್ಲ ಅತ್ತೆ, ಅದು ಇವ್ರ ಪ್ಲಾನು. ಓ ಬಾಯ್ಲಿ, ಹೊರಕ್ ಬಾಯ್ಲಿ. ಸದ್ಯ ನಮ್ಮ ಅತ್ತೆ ಕರ್ಕೊಂಡು ಹೋಗ್ತಲ್ಲ, ಹೀಗೇನಾದ್ರೂ ಒಂದು ಹೇಳಿ ಸಮಾಧಾನ ಮಾಡಿ ಸುಮ್ಮನಿಸುತ್ತೆ. ಅಷ್ಟಕ್ಕೂ ಈ ಮಾದೇವಿ ತಲೆಯಲ್ಲಿ ಇತ್ತ ಅನುಮಾನ ಬರೋಕ್ಕೆ ಕಾರಣ ಯಾರು? ಹೌದೌದು, ಜಯಮ್ಮ ಹೊಲ್ದ ಕಡೆಗೆ ಹೋಗ್ತಿದ್ಲು. ಅವಳೇನಾದ್ರೂ ನಮ್ಮ ತಕ್ಕ ಹೋಗಿದ್ಲಾ? ಹೌದು, ನಾನು ಬೇರೆ ಹೇಳ್ದೆ ಮಾದೇವಿ ಕಿರಣಂಗೆ ಕೆಲಸ ಮಾಡ್ತಾಯಿದ್ದೆ ಹೊಲ್ದಾಗೆ ಅಂತಾನ. ಏನಪ್ಪ ಇದ್ರು ಇರ್ಬೋದು, ಅವಳ ಮೇಲೆ ಡೌಟ್ ಆಗ್ತಾ ಇತ್ತು ಈಗ. ಇರಲಿ ನೋಡೋಣ. ಯಾಕೆ ಮಾದೇವಿ, ಯಾಕೆ ಈ ಥರ ಇದ್ದಕ್ಕಿದ್ದಂಗೆ ಹಿಂಗೆಲ್ಲ ಅವ್ರಿಗೆ ಅನುಮಾನ ಬರ್ತಾರೆ ನಡ್ಕೊಂತಿದ್ಯಾ? ಒಂದು ಸ್ವಲ್ಪ ದಿನ ಆಮೇಲೆ ಅವ್ರಿಗೆ ಆಸ್ತಿ ಬರ್ಕೊಡ್ತಾರೆ, ನಿಮಗೆ ಜವಾಬ್ದಾರಿ ಬಂದೈತೆ, ಹೊಲನೆಲ್ಲ ಚೆನ್ನಾಗಿ ನೋಡ್ಕೊಂತೀರಾ, ನೀನು ನಿನ್ನ ಮಗನೂ ಸೇರ್ಕೊಂಡು ಹಾಳು ಮಾಡಲ್ಲ ಅಂತ ಗೊತ್ತಾದರೆ ಅವರೇ ಬರ್ಕೊಡ್ತಾರೆ ಕಣಿ. ಅಯ್ಯೋ, ನಮ್ಮ ವಿವೇಕಪ್ಪನ ಬಗ್ಗೆ ನಿನಗೆ ಗೊತ್ತಿಲ್ವಾ? ಗಲ್ಲ ಅತ್ತೆ, ನನಗೆ ಜಯಮ್ಮ ನಿಮ್ಮಿಬ್ಬರನ್ನು ಯಾಮಾರಿಸ್ತಾ ಇದ್ದಾರೋ ಏನೋ ಅವರು. ಲಸ್ಮಕ್ಕನ ಗಂಡನು ಹೋಗಿ ವಿಚಾರಿಸು, ನಿಜವಾಗ್ಲೂ ನಿಮ್ಗೆ ಎಷ್ಟು ಆಸ್ತಿ ಬರ್ಕೊಡ್ತಾರಾ ಅಥವಾ ನಿನ್ನ ಗಂಡನ ಆಸ್ತಿ ಮಾತ್ರ ಕೊಟ್ಟು ಕೈ ತೊಳ್ಕೊಂತಾರ ಅಂತಾನ ಹೋಗಿ ವಿಚಾರಿಸು. ಯಾವುದಕ್ಕೂ ಈಗಲೇ ಸುಮ್ಮನೆ ಅವ್ರ ಮಾತು ನಂಬಿ ಯಾವ ಮಾರಕ್ಕೆ ಹೋಗ್ಬೇಡ ಅಂತ ಹೇಳಿದ್ಲು ಜಯಮ್ಮ. ಅದಕ್ಕೆ ನಮಗೂ ಹಂಗೆ ಅನ್ನಿಸ್ತು, ಸೀದಾ ಹೊಲ್ತಾಗಿಂದ ಬಂದು ಅದಕ್ಕೆ ಲಸ್ಮಕ್ಕನ್ನ ಕೇಳಿದ್ದು. ಅಲ್ಲತ್ತೆ, ನಾವೇನೋ ಎಲ್ಲ ಕೆಲಸನೂ ಮಾಡ್ತೀವಿ, ಆಮೇಲೆ ಆಸ್ತಿ ಬರ್ಕೊಡ್ಬೇಕಾರೆ ಕೈ ಎತ್ತೀರಿ ಏನು ಮಾಡೋದು? ನೀವು ತಗೊಂಡೋಗ್ರಿ, ನಮಗೆ ಬೇಕು ಅಂತಾನ. ಅದಕ್ಕೆ ಹಂಗೆಲ್ಲ ಏನು ಆಗಲ್ಲ ಕಣಿ. ಇವ್ರಿಗಿನ್ ಯಾರಿದ್ದಾರೆ? ಕಿರಣನೇ ಮಗ ಅಂತ ಅನ್ಕೊಂಡವನಿ ನಿಮ್ಮ ಮಾವ ವಿವೇಕಪ್ಪ. ಗೊತ್ತಾಯ್ತಾ? ಅದನ್ನ ಆಮೇಲೆ ಬದಲಾಗೋ ಥರ ಮಾಡಬೇಡ ನೀನು. ಅಷ್ಟು ಆಸ್ತಿನೂ ಕಿರಣನ ಹೆಸರಿಗೆ ಬರಂಗೆ ನಾನು ಮಾಡ್ತೀನಿ. ನನ್ನ ಮೇಲೆ ನಂಬಿಕೆ ಇದ್ರಿ. ಆ ಲಸ್ಮಕ್ಕನ್ನ ಏನು ಕೇಳಕ್ ಹೋಗ್ಬೇಡ್ರಿ, ಅವಳು ಒಂದು ಕ್ಯಾಡ್ ಸೇರಿಸಿ ಗಂಡಿಗೆ ಕಿವಿ ಚುತ್ತಾಳೆ. ಗೊತ್ತಾಯ್ತಾ? ಇಷ್ಟಕ್ಕೂ ಆ ಜಯಮ್ಮ ಒಳ್ಳೆಯವಳಲ್ಲ, ತಂದಿಕ್ಕಿ ತಮಾಷೆ ನೋಡಂತಾಳವಳು. ಲಸ್ಮಕ್ಕನ್ ಕಂಡ್ರೆ ಅವಳಿಗೆ ಆಗಲ್ಲ. ಅದಕ್ಕೆ ಹೊಟ್ಟೆ ಊರಿಗೆ ಆಸ್ತಿನೆಲ್ಲ ನಿಮಗೆ ಬರ್ಕೊಡ್ತಾರೆ ಅನ್ನೋ ಹೊಟ್ಟೆ ಊರಿಗೆ ಈ ಥರ ಎಲ್ಲ ಹೇಳ್ತಾಳೆ. ನಿಮಗೆ ಸಿಗದಂಗೆ ಮಾಡಬೇಕು ಅಂತಾನ, ಗುದ್ದಾಡ್ಲಿ ಇಬ್ರು ಅಂತಾನ. ನೀನು ಜಯಮ್ಮನ ಮಾತು ಕೇಳಬೇಡ, ಅವಳು ಮೈಯಾಳಿ. ಹಿಂಗೆ ಆಸ್ತಿ ಪಾಸ್ತಿ ಅಂತ ಹೇಳಿ ಓಡಾಡ್ಕೊಂಡು ಇವತ್ತು ದುಡ್ಡು ಕಳ್ಕೊಂಡವಳು, ಏನು ಸುಡುಗಾಡವಳು, ಅತಿ ಆಸೆ ಲೌಡಿ. ಅವಳಿಗೆ ಆತ ಸಿಗಲ್ವಲ್ಲ, ಇದ್ದರ್ಗೂ ಸಿಗಬಾರ್ದು ಅಂತ ಹಿಂಗೆಲ್ಲನ ತಂದಿಕ್ತೆ ತಮಾಷೆ ನೋಡ್ತಾಳೆ. ನೀನು ಹೋಗಿ ಅವಳ ಮಾತು ನಂಬ್ಕೊಂಡು ಇಲ್ಲಿಗಾನ ಬಂದಿದ್ಯಲ್ಲ, ಗೊತ್ತಾಗ ನಿನಗೆ? ನಾನು ಬಂದಿದ್ಕೇನೋ ಸರಿ ಆಯ್ತು, ಇಲ್ಲಾಂದ್ರೆ ದೊಡ್ಡ ಜಗಳನೇ ಮಾಡಿಬಿಡ್ತಿದ್ದೋ ಏನೋ. ಜಗಳ ಮಾಡಿದ್ದೆ ಮುಗಿದೋಯ್ತು ನಿಮ್ಮ ಕತೆ. ಇಷ್ಟು ದಿನ ಮಾಡಿದ್ದೆಲ್ಲ ನೀರಾಗೆ ಹೋಮ ಮಾಡ್ದಂಗಾಗೋದು. ಹೌದಾಜಿ, ನಿಜವಾಗ್ಲೂ ದೊಡ್ಡಮ್ಮ ನಮಗೆ ಆಸ್ತಿ ಬರ್ಕೊಡ್ತಾರ ಅಷ್ಟೂನು? ಕಣು ಬರ್ಕೊಡ್ತಾರೆ. ಇಲ್ಲಿ ಲಸ್ಮಕ್ಕನ ಹತ್ರ ಕೇಳ್ದಂಗೆ ನಿಮ್ಮ ದೊಡ್ಡಪ್ಪನ ಹತ್ರ ಕೇಳ್ಗಿಳಿರ. ಗೊತ್ತಾಯ್ತಾ? ಅವನು ಅವತ್ತು ಹೇಳಿದೆ ಅಂತಾನೆ, ನೀವು ಜವಾಬ್ದಾರಿ ಇಲ್ಲ, ನಿಮಗೆ ಕೆಲಸ ಗೊತ್ತಿಲ್ಲ, ಜವಾಬ್ದಾರಿ ಬರಲಿ ನಾನೆಲ್ಲ ಮಾಡಿಸ್ತೀನಿ ಅಂತ ಹೇಳಿದ ತಾನೆ. ಅವನೇ ಬಾಯ್ ಬಿಟ್ಟು ಹೇಳಿದ್ಮೇಲೆ ಮತ್ತೆ ಯಾಕೆ ನಿಮಗೆ ಅನುಮಾನ? ಆ ಜಯಮ್ಮನ ಮಾತು ಕೇಳ್ಕೊಂಡು ಅನುಮಾನ ಪಡಕ್ಕೆ ಹೋಗ್ಬೇಡ್ರಿ. ಸರಿ ಅತ್ತೆ, ಆಯಿತು. ಆದರೆ ಜಯಕ್ಕ ಹೇಳಿದ್ದು ಸತ್ಯ ಇರ್ಬೋದೇನೋ ಅಂತ ಅನ್ನಿಸ್ತಿತ್ತು. ಅದಕ್ಕೆ ನಾವು ಅಲ್ಲಿಂದ ಎದ್ದು ಬಿದ್ದೋನಾಗ ಓಡ್ ಬಂದ್ವಿ. ಹೋಗ್ರಿ, ಕೆಲಸ ಮಾಡೋಗ್ರಿ, ಬರ್ರಿ, ನಾನು ಬರ್ತೀನಿ. ಸರಿ ಅತ್ತೆ, ನಡಿ. ಅಯ್ಯೋ, ಯಾರ ಮಾತು ನಂಬೋದು, ಯಾರ ಮಾತು ಬಿಡೋದು? ಯಪ್ಪ, ಆಷಾಢ ಕಳೀತಾ ಬಂತು. ನಾನು ಬೇರೆ ಸೀಮನ್ನ ಮದುವೆ ಆಗ್ತೀನಿ, ಆಷಾಢ ಕಳೆದ ತಕ್ಷಣ ಅಂತ ಮಾತು ಕೊಟ್ಟಿದ್ದೀನಿ, ಮದುವೆ ಆಗಬೇಕು. ಅಷ್ಟರೊಳಗೆ ಈ ಆಸ್ತಿದೆಲ್ಲನ ಬರ್ಸ್ಕೊಬಿಡ್ಬೇಕು ಏನಾದರೂ ಮಾಡಿ. ಹೌದು, ಬರ್ಕೊಂಡ ತಕ್ಷಣ ನಾನು 1 ಎಕರೆ ಮಾರಿಬಿಟ್ಟು ದೊಡ್ಡದಾಗಿ ಮನೆ ಕಟ್ಸೋಕ್ಕೆ ಸ್ಕೆಚ್ ಹಾಕಬೇಕು. ಸೀಮನ ಆಸೆ ಅಂತೆ ದೊಡ್ಡ ಮನೆಯೇ ಕಟ್ಟಿಸ್ಬೇಕು.
ಆಸ್ತಿ ಒಂದು ನನ್ನ ಕೈ ಬರಲಿ, ಆವಾಗ ನನ್ನ ಪ್ಲಾನ್ ಏನೇನೈತೆ ಅದನ್ನೆಲ್ಲ ಮಾಡಿಬಿಡ್ತೀನಿ. ಕಿರಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.